ನಮಸ್ಕಾರ. ನನ್ನ ಹೆಸರು ಶ್ರೀಶಾ ಅಂತ ಹೇಳಿ. ಓವರಾಲ್ ಈಗ ನಮಗೆ ಜಾಬಿಂದಕ್ಕೆ ತುಂಬ ಹೆಲ್ಪ್ ಆಯಿತು. ಲೈಕ್ ನಮಗೆ ಎಲ್ಲ ಇಲ್ಲಿ ವ್ಯವಸ್ಥೆ ಇರ್ಬೋದು, ಅಂದರೆ ನಮಗೆ ಯಾವುದೇ ರೀತಿ ಕನ್ಫ್ಯೂಸಿಂಗ್ ಆಗಿ ಯಾವುದೂ ಆಗಲಿಲ್ಲ. ಬಂದಾಗ ಎಲ್ಲದೂ ನೀಟಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಲೈಕ್ ಹ್ಯುಮ್ಯಾನಿಟಿ ಎಲ್ಲ ನಮಗೆ ತೋರಿಸಿದ್ದು, ಎಲ್ಲ ಹಾಸ್ಪಿಟಾಲಿಟಿ ಟೀಮ್ ಆಗಿರ್ಬೋದು, ಎಲ್ಲರೂ ನಮಗೆ ನೀಟಾಗಿ ಗೈಡೆನ್ಸ್ ಕೊಟ್ಟರು. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋದಕ್ಕೆ ನೀಟಾಗಿ ಐಡಿಯಾಸ್ ಕೊಟ್ಟರು. ಆಮೇಲೆ ಫಸ್ಟಿಗೆ ರಿಜಿಸ್ಟ್ರೇಷನಿಗೂ ಅಷ್ಟೇ, ನಾವು ಇಮಿಡಿಯೇಟ್ ಬಂದಾಗ ರಿಜಿಸ್ಟ್ರೇಷನಿಗೆ ತುಂಬ ರಶ್ ಇರುತ್ತೆ, ಕಷ್ಟ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರು. ಆಮೇಲೆ ಫುಡ್ಡಿಂದಕ್ಕೆಲ್ಲ ಬಂದರೆ ಫುಡ್ ಫೆಸಿಲಿಟೀಸ್ ಚೆನ್ನಾಗಿತ್ತು. ಆಮೇಲೆ ಜಾಬ್ಸು ಅಷ್ಟೇ, ಸುಮಾರು ಒಳ್ಳೊಳ್ಳೆ ಜಾಬ್ಸ್ ಎಲ್ಲ ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಲೈಕ್ ತುಂಬಾ ಹೆಲ್ಪ್ ಆಯಿತು ಜಾಬ್ಸಿಂದ. ನಮಸ್ಕಾರ, ನನ್ನ ಹೆಸರು ವೀರೇಶ್ ಅಂತ, ಶಿವಮೊಗ್ಗದವರು. ಈಗ ಇಲ್ಲಿ ಉದ್ಯೋಗ ಮಾಡೋಕ್ಕೆ ನಮ್ಮ ಮಗಳ ಜೊತೆ ಬಂದಿದ್ದೀವಿ ನಾವು. ನಮ್ಮ ಮಗಳು BCA ಮಾಡಿದ್ದಾರೆ ಪೆಸಿಟಲ್ಲಿ, ಶಿವಮೊಗ್ಗ ಕಾಲೇಜಲ್ಲಿ. ಬಟ್ ಇದು ತುಂಬ ನಮಗೆ ಒಂದು ಅನುಕೂಲ ಆಗಿದೆ. ಯಾಕೆಂದರೆ ಸುಮಾರು ಜನಕ್ಕೆ ಈಗ ಉದ್ಯೋಗ ಹುಡ್ಕೊಂಡು ಭಾಳ ಒಂದು ರೆಕಮೆಂಡೇಷನಲ್ಲಿ ಅದು ಇದು ಅಂತ ಹೇಳಿಬಿಟ್ಟು ಸುಮಾರು ನಾವು ಹೋಗಿ ಬಂದಿದ್ದೀವಿ. ಬೆಂಗಳೂರಿಗೆ ತುಂಬ ಸಾರಿ ಹೋಗಿ ಬಂದಿದ್ದೀವಿ. ಹೋಗ್ತೀವಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ವಾಪಸ್ ಬರ್ತೀವಿ. ಸಿಕ್ಕಾಪಟ್ಟೆ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಅಲ್ಲಿ ಹೋಗಿದ್ದು ಕೆಲಸನೂ ಆಗಲ್ಲ. ಒಂಥರ ಬೇಜಾರಲ್ಲೇ ಸುಮಾರು ಒಂದು 5-6 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀವಿ. ಇದೊಂದು ಭಾಳ ಅನುಕೂಲ ಇದೆ ಈಗ ವಾತಾವರಣ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಇಲ್ಲೇ ಬರೋದ್ರಿಂದ ನಮಗೂ ಒಂದು ಎಲ್ಲಿಗೆ ಓಡಾಡೋದು ತಪ್ಪುತ್ತೆ. ಒಂದು ಒಳ್ಳೆ ಮಕ್ಕಳಿಗೂ ಇಲ್ಲಿ ಖುಷಿ ಆಗ್ತಾರೆ. ಇಲ್ಲಿ ಇಷ್ಟೆಲ್ಲ ಕಂಪ್ನಿ ಬಗ್ಗೆ ತುಂಬ ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ. ಊಟದ ವ್ಯವಸ್ಥೆನೂ ಇದೆ. ಎಷ್ಟೋ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಇದು ತುಂಬ ಅನುಕೂಲ ಆಗುತ್ತೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ರಾಘಣ್ಣವರು ಮತ್ತು ನಮ್ಮ ವಿಜೇಂದ್ರಣ್ಣವರು ಇಷ್ಟೆಲ್ಲ ಒಂದು ವ್ಯವಸ್ಥೆ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು. ನನ್ನ ತುಂಬ ಹೃದಯಪೂರ್ವಕ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. Yeah, hi. So we are from Amado Tools, and we are a company that is involved into manufacturing high precision CNC components for both the aerospace and the automobile industry as well. So we have come here from Bangalore to try and search for young talent we can to get into the manufacturing field. Since this field is a little challenging now and there are not many people who are ready to directly involve themselves into this field, this has been an opportunity for us to meet and interact with the local people here and people who've come from outside as well. Yeah, this event has been organized. It has been organized really well, actually, and we've been taken care of right from the time we landed in Shikaripura till through the Mela and to getting back to our rooms. So on the whole, I think this is a very good initiative, and rather than doing it only in certain places, I think it should be done all over Karnataka as well. Yeah? So thank you very much for having